ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೆನ್ನೆದು ವ್ಲಾಗ್ ಬಂದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ನೆನ್ನೆ ಅಜಿತಾ ಮ್ಯಾಮಿಂದು ರಿಸೆಪ್ಷನ್ ಡೇ. ಹಾಗೆ ಅಕ್ಕ ಕೂಡ ಮೇಕಪ್ ಮಾಡಿ ತುಂಬಾ ಚೆನ್ನಾಗಿತ್ತು. ಅಂದರೆ ನಮ್ಮದು ಎಕ್ಸ್ಪೆಕ್ಟೇಷನ್ ಏನಿತ್ತು, ಅಜಿತಾ ಮ್ಯಾಮಿಂದು ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕೂ ಮೀರೇ 100/200 ಅಂತೆಲ್ಲ ಹೇಳಿಬಿಟ್ರು ಅಜಿತಾ ಮ್ಯಾಮು. ಅವ್ರಿಗೆ ಅಷ್ಟು ಇಷ್ಟ ಆಯಿತು. ಮತ್ತು ಅವ್ರ ಫ್ಯಾಮಿಲಿಯವ್ರಿಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಈ ಮೇಕಪ್ಪಿನ ಬಗ್ಗೆ ನಾಲೆಡ್ಜ್ ಇಲ್ಲ. ಅವ್ರು ಏನಾದ್ರು ನೆಗೆಟಿವ್ ಮಾತಾಡ್ತಾರೆ ಅಂತಲೇ ಅಜಿತಾ ಮ್ಯಾಮ್ ತಲೆಯಲ್ಲಿದ್ದಿದ್ದು. ಅವ್ರಿಗೆ ಮೇಕಪ್ ಮಾಡಿ ಅವ್ರ ಮಿರರಲ್ಲಿ ನೋಡ್ಕೊಂಡ ತಕ್ಷಣ ಅವ್ರು ಹೇಳಿದರು, ನನಗೆ ಸ್ಯಾಟಿಸ್ಫೈ ಆಗಿದೆ ಅಕ್ಕ, ಬೇರೆಯವ್ರು ಏನು ಹೇಳಿದ್ರು ನನಗೆ ಅಷ್ಟು ಟೆನ್ಷನ್ ನಾನು ಮಾಡ್ಕೊಳೋದೇ ಇಲ್ಲ, ಅವ್ರು ಏನಾದರೂ ಹೇಳ್ಕೊಳ್ಳಿ ಅಂತ. ಬಟ್ ಇಲ್ಲಿಂದ ಕೆಳಗೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲರೂ ವಾವ್ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ, ಈ ಥರನ ಮೇಕಪ್ ಆರ್ಟಿಸ್ಟ್ ಅವ್ರು ಬಂದರು ಮೇಕಪ್ ಮಾಡೋದು ಅಂತೆಲ್ಲ ಹೇಳಿದಂತೆ. ತುಂಬಾ ಖುಷಿ ಆಯಿತು. ಇಲ್ಲಿಂದ ಅಕ್ಕನೂ ಹೇಳಿ ಕಳಿಸಿದ್ಲು, ಅವ್ರಿಗೆ ಮೇಕಪ್ ಅಂದರೆ ಏನು ಅಂತ ಗೊತ್ತಿಲ್ಲದಲೇ ಇದ್ರೂ ಅವ್ರು ಹೇಳ್ತಾರೆ ವಾವ್ ಅಂತ. ಆದರೆ ಅವರು ಇಲ್ಲ ಹೇಳಲ್ಲ ಅಂತಲೇ ನೆಗೆಟಿವ್ ಮಾತಾಡ್ತಿದ್ರು. ಬಟ್ ಇಲ್ಲಿಂದ ಹೋದ ತಕ್ಷಣ ಫುಲ್ ಪಾಸಿಟಿವ್ ಆಗಿ ಸ್ಟೇಜ್ ಹತ್ರ ಹೋದ ತಕ್ಷಣ ನನಗೆ ಹೇಳಿದ್ರು, ದಿವ್ಯಾ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅಂತ ಅಕ್ಕಂಗೆ ಹೇಳ್ಬಿಟ್ರು. ತುಂಬಾ ಚೆನ್ನಾಗಿ ಕಾಣ್ತಿದ್ದೀನಿ ಹಂಗೆ ಹಿಂಗೆ ಅಂತ ಫುಲ್ ಇದೇ ಮಾಡಿಬಿಟ್ರು ಅವರು. ಅದು ತುಂಬ ಖುಷಿ ಆಯಿತು. ಅಕ್ಕನೂ ಕೂಡ ಸ್ಯಾಟಿಸ್ಫೈ ಆಯಿತು. ಅಂದರೆ ಅಕ್ಕನಿಗೆ ಏನಂದರೆ ಅವ್ರಿಗೆ ಇವಾಗ ಯಾರಿಗಾದ್ರೂ ಒಂದು ವರ್ಕ್ ಮಾಡಿಕೊಟ್ಟಿದ್ದಾಳಂದರೆ ಅದು ಪರ್ಫೆಕ್ಟಾಗಿರಬೇಕು. ಅಂದರೆ ಅವಳಿಗೆ ಬೇಜಾರಾಗಿಬಿಡುತ್ತೆ, ಅಯ್ಯೋ ನಾನು ಕರೆಕ್ಟ್ ಮಾಡಿಲ್ವಲ್ಲ ಅಂತ. ಅವಳಿಗೂ ಸ್ಯಾಟಿಸ್ಫೈ ಆಯಿತು, ಅಜಿತಾ ಮ್ಯಾಮ್ಗೂ ಸ್ಯಾಟಿಸ್ಫೈ ಆಯಿತು. ನಮಗೆಲ್ಲರಿಗೂ ತುಂಬಾ ಖುಷಿ ಆಯಿತು. ನನಗೆ ಎಕ್ಸ್ಪೆಷಲಿ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ, ಅವ್ರಿಗೆ ಎಲ್ಲಿ ಹಿಂಗೆ ಬ್ಯಾಡ್ಬಿತ್ತು ಹಿಂಗೆ ಬ್ಯಾಡ್ಬಿಟ್ಟು. ಅಕ್ಕ ಚೆನ್ನಾಗಿ ಮಾಡ್ತಾಳೆ, ಬಟ್ ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕಲ್ಲ. ಯಾಕಂದರೆ ಅಜಿತಾ ಮ್ಯಾಮ್ಗೂ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಅವ್ರಿಗೂ ಖುಷಿಯಾಗಿದ್ದು ತುಂಬಾ ಖುಷಿ ಆಯಿತು. ಮತ್ತು ಇವತ್ತು ಬಂದು ಅಜಿತಾ ಮ್ಯಾಮ್ ವೆಡ್ಡಿಂಗ್ ಡೇ. ಅವರಿನ್ನೂ ಇವಾಗ ರೆಡಿ ಮಾಡೋಣ ಅಂತೇಳ್ಬಿಟ್ಟು 5 o'clock ಬರೋಕ್ಕೆ ಹೇಳಿದ್ದು. 5:30 ಮ್ಯಾಮ್ ಇನ್ನೂ ಏನೋ ರೆಡಿ ಆಗ್ತಿರ್ಬೋದು. ಹಾಗಾಗಿ ಅಕ್ಕ ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಅವಳು ಕೆಳಗೆ ಹೋಗಿದ್ದಾಳೆ. ಇದೆಲ್ಲ ಐಟಮ್ಸ್ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾಳೆ. ಶ್ರೇಯಾಂಶಿನೂ ಮಲಗಿದ್ದಾನೆ ನೋಡಿ, ಎದ್ದಿಲ್ಲ ಅವನು. ಇನ್ನೂ ರಾತ್ರಿ ನಾವು ಮಲಗಬೇಕಾದ್ರೆ ಗೈಸ್ ಒಂದು 2 o'clock ಅಂತ ಅಂದ್ಕೊಬೋದು. ಮತ್ತು ತುಂಬಾ ಡಿಸ್ಟರ್ಬೆನ್ಸು. ಮದುವೆ ಮನೆಯೆಲ್ಲ ಎಲ್ಲ ಬಂದು ತಟ್ಟದು ಬಾಗಿಲು ಓಪನ್ ಮಾಡಿ ಕ್ಲೋಸ್ ಮಾಡಿ ನಮಗದು ಸಾಕಾಗೋಯಿತು. ಈಗ ಮುಗಿಸ್ಕೊಂಡಿದ್ದೆ, ಬೇಗ ಪಟ್ ಅಂತ ಹೊರಡೋಣ ಅಂತಿದ್ದೀವಿ. ನೋಡೋಣ ಇವತ್ತಿನ ವೆಡ್ಡಿಂಗ್ ಮುಹೂರ್ತ ಒಂದು ಬ್ರೈಡಲ್ ಮೇಕಪ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೆನ್ನೆದು ನಿಜವಾಗ್ಲೂ ಅಲ್ಟಿ ಮೇಕಪ್ ಅಂದ್ಕೊಂಬಿಡಿ, ಸಖತ್ತಾಗಿತ್ತು. ನಂದು ವೀಡಿಯೋ ಮೊಬೈಲಲ್ಲಿ ಅಷ್ಟು ನೀಟಾಗಿ ಬಂದಿಲ್ಲ ಅವ್ರ ಮೇಕಪ್. ಅವ್ರದ್ದು ಫೋಟೋಸ್ ಏನಾದರೂ ನನಗೆ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಹಾಕ್ತೀನಿ, ನೀವು ನೋಡಲೇಬೇಕು. ಅಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಜಿತಾ ಮ್ಯಾಮ್, ಸಖತ್ತಾಗಿ ಕಾಣ್ತಿದ್ರು ಮಾತ್ರ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಅವ್ರು ಬಂದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತೀನಿ ವಿಡಿಯೋಕ್ಕೆ. ಗೈಸ್ ಇವಾಗ ಲುಕ್ ಹೇಗಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಹೂರ್ತ ಲುಕ್ ಆದ ತಕ್ಷಣ ಹೇಗೆ ಬಂತು ಅಂತ ಹೇಳ್ಬಿಟ್ಟು ತೋರಿಸ್ತೇನೆ. ಗೈಸ್ ಅಜಿತಾ ಮ್ಯಾಮಿಂದು ಫೈನಲ್ ಲುಕ್ ಬಂದು ಹೀಗಿದೆ. ಸ್ವಲ್ಪ ಅಜಿತಾ ಮ್ಯಾಮ್ ಕ್ಯಾಮ್ರಾ ನೋಡಿ. ಗೈಸ್ ಇವಾಗ ಈ ಥರ ಆಗಿದೆ ಅಜಿತಾ ಮ್ಯಾಮ್ ಟರ್ನ್. ನಾವು ಹೇರ್ ಸ್ಟೈಲ್ ಬಂದು ಈ ಥರ ಟರ್ನ್, ಸೈಡ್ ಪೋಸ್ ತೇರು, ಸೈಡ್ ಆಯಿತು. ಅಯ್ಯಯ್ಯೋ ಅಜಿತಾ ಮ್ಯಾಮ್ ಇವಾಗಷ್ಟೇ ಅಜಿತಾ ಮ್ಯಾಮಿಗೆ ರೆಡಿ ಮಾಡಿ ಕೆಳಗೆ ಕಳಿಸಿದ್ದೀನಿ. ಆ್ಯಕ್ಚುಲಿ ಅವರು ಒಂದು ಸ್ಯಾರಿ ವೇರ್ ಮಾಡೋಕ್ಕಿದ್ದು, ಮತ್ತು ಗಂಡಿನ ಮನೆ ಕಡೆಯಿಂದ ಮುಹೂರ್ತಕ್ಕೆ ಬೇರೆ ಸ್ಯಾರಿ ಕೊಟ್ಟರು. ಅದನ್ನು ಅಕ್ಕ ಪಟ್ ಅಂತ ಉಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಫಸ್ಟ್ ಸ್ಯಾರಿ ನಾನು ತೋರಿಸಿದ್ದೀನಿ, ಇನ್ನೊಂದು ಸ್ಯಾರಿ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಅರ್ಜೆಂಟ್ ಮಾಡ್ತಿದ್ರು. ಹಾಗಾಗಿ ನೆಕ್ಸ್ಟ್ ನಾನು ಸ್ಟೇಜ್ ಮೇಲೆ ಹೋದರೆ ಅದು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಪರ್ಪಲ್ ಕಲರ್ ಸ್ಯಾರಿ ವೇರ್ ಮಾಡಿರೋದು. ಮತ್ತು ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದರು. ಬಂದವರು ಎಲ್ಲರೂ ಚೆನ್ನಾಗಿದೆ ಮೇಕಪ್ ಮಾಡಿದಂತೆ. ಅಕ್ಕನ ಹತ್ರ ಬಂದು ಮಾತಾಡಿಸಿ ಅವಳು ಅಡ್ರೆಸ್ ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ. ಅಂದರೆ ID ಏನೇನಿದೆ ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು ಅದೆಲ್ಲ ಕೇಳ್ಕೊಂಡು ಹೋಗಿದ್ದಾರೆ. ಅಂದರೆ ಅಷ್ಟು ಅವ್ರಿಗೆ ತುಂಬ ಇಷ್ಟ ಆಯಿತು. ಮತ್ತು ನ್ಯಾಚುರಲ್ ಆಗಿ ಮೇಕಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಅಜಿತಾ ಮ್ಯಾಮಿಗೆ ಅಲ್ಲಿ ಕಳಿಸ್ತಿದ್ದಂಗೆ ನಾವು ರೆಡಿ ಆಗಿಬಿಡೋಣ ಅಂತ ನಾನು ಈ ಥರ ರೆಡಿಯಾಗಿದ್ದೀನಿ.
ಆ್ಯಕ್ಚುಲಿ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಗೊತ್ತಾಯಿತು ಇಲ್ಲಿ ಸ್ಯಾರಿ ವೇರ್ ಮಾಡೋಕ್ಕಾಗೋದಿಲ್ಲ, ತುಂಬಾ ಟೈಮ್ ತಗೊಳುತ್ತೆ ಅಂತ. ಹಾಗಾಗಿ ಮತ್ತು ಅಕ್ಕನೂ ಸ್ಯಾರಿ ವೇರ್ ಮಾಡಬೇಕಾಗಿತ್ತು. ನನಗೆ ಉಡ್ಸ್ಕೊಂಡು ಬಿಟ್ಟರೆ ಅವಳಿಗೂ ಲೇಟ್ ಆಗುತ್ತೆ, ನಮಗೆ ಹೊರಡಬೇಕು ಬೇಗ ಅಂತ ಹೇಳ್ಬಿಟ್ಟು ಡ್ರೆಸ್ಸಸ್ ಹಾಕು ಅಂತ ಹೇಳ್ಬಿಟ್ಟು ನಾನು ಡ್ರೆಸ್ ಹಾಕೊಂಡಿದ್ದೀನಿ. ನಮ್ಮ ಅಕ್ಕ ಹೇಗೆ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ. ಅವಳು ತುಂಬ ಕ್ಯೂಟಾಗಿ ರೆಡಿ ಆಗಿದ್ದಾಳೆ. ಗೈಸ್, ಅಕ್ಕ ಈ ಥರ ರೆಡಿಯಾಗಿದ್ದಾಳೆ ನೋಡಿ. ಟರ್ನ್ ಆಗಕ್ಕ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ. ಲೈವಾಗಿ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಿದ್ದೆ ನೀನು ಕ್ಯಾಮ್ರಾಕ್ಕಿಂತ. ಈವನ್ ಅಜಿತಾ ಮ್ಯಾಮು ಅಷ್ಟೇ, ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ ನಿಮಗೆ ಮೇ ಬಿ, ಬಟ್ ಲೈವಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು. ಅಕ್ಕ ನಿಂದು ಐಡಿ ಇದ್ದರೆ ಹೇಳು, ಯಾರಾದರೂ ಆರ್ಡರ್ ಮಾಡೋಂಗಿದ್ರೆ ಮಾಡಲಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ದೀಪಿಕಾ .makeup and hair ಇದೆ. ಅದಕ್ಕೆ ಏನೇ ಮೆಸೇಜ್ ಮಾಡಬೇಕಂತಂದರೆ, ಏನೇ ಡೀಟೇಲ್ಸ್ ಕೇಳಬೇಕು ಅಂದ್ರೆ ಅದಕ್ಕೆ ಮೆಸೇಜ್ ಮಾಡಿ, ನಾನು ನಿಮಗೆ ಅದರಲ್ಲೇ ರಿಪ್ಲೈ ಮಾಡ್ತೀನಿ ಅಂತ. ಏನೇ ಡೌಟ್ಸ್ ಇರಲಿ, ಏನೇ ಕ್ವೆಶನ್ಸ್ ಇದ್ರೂ ಅಷ್ಟೇ ಅದನ್ನ ಮಾಡಿ. ಗೈಸ್, ನಿಮಗೆ ವರ್ತ್ ಅನಿಸುತ್ತೆ, ನೀವು ಕೊಡೋ ಪೇಮೆಂಟಿಗೆ ಸತ್ಯಗಳು ವರ್ತ್ ಅನಿಸುತ್ತೆ. ನಮ್ಮ ಅಕ್ಕ ಅಂತ ನಾನು ಹೇಳ್ತಾ ಇಲ್ಲ, ನಿಜವಾಗ್ಲೂ. ಯಾಕಂದರೆ ಅವ್ರು ಅಜಿತಾ ಮ್ಯಾಮು ಸಹ ಹೇಳಿದ್ರು ಇಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡ್ತಾರೆ ಅಂತ ಹೇಳಿಲ್ಲ ಅಂತ. ಮತ್ತು ಇದು ಇಟ್ಕೋಕ ನಾನು ಹೇಳ್ತೀನಿ ಮಾತು ಹೇಳ್ತಾರೆ. ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ನನಗೂ ಆ್ಯಕ್ಚುಲಿ ತುಂಬ ಜನ ಮೇಕಪ್ ಮಾಡಿದ್ದಾರೆ. ನಾನು ಮಾಡಲಿಂಗಲ್ಲಿ ಇದ್ದೀನಿ. ಮಾಡಬೇಕಾದ್ರೆ ಈವನ್ ನಮಗೆ ಅವ್ರು ಲಿಪ್ಸ್ಟಿಕ್ ಹಾಕೋದಾಗಿರ್ಬೋದು, ಐ ಶೇಡ್ ಹಾಕಬೇಕಾದ್ರೆ ನಮಗೆ ಕೇಳೋದಿಲ್ಲ ನಿಮಗೆ ಇದು ಪರ್ಫೆಕ್ಟ್ ಅನಿಸ್ತಿದೆ, ನಮಗೆ ಕಂಫರ್ಟ್ ಅನಿಸ್ತಾ ಇದೆಯಾ ಅಂತ. ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಹಾಕಿ ಹೋಗ್ತಾರೆ, ವೆಡ್ಡಿಂಗ್ ಅದು ಯಾವುದಾದ್ರೂ. ಬಟ್ ಇವರು ಪ್ರತಿಯೊಂದು ಕೇಳ್ತಾರೆ ನಿಮಗೆ ಕಂಫರ್ಟ್ ಇದೆಯಾ, ಇದು ಸಾಕಂತ ಅವ್ರದ್ದು ಕೇಳಿ ಅವ್ರು ಮೇಕಪ್ ಮಾಡ್ತಾರೆ. ಹೆಂಗೆ ಬೇಕು, ಈ ಕಲರ್ ಸಾಕ, ಈ ಕಲರ್ ಹಚ್ಚಿಬೇಕು. ಅವ್ರು 2-3 ಸತಿ ಎಲ್ಲ ಅಜಿತಾ ಮ್ಯಾಮ್ಗೂ ಸಹ ಲಿಪ್ಸ್ಟಿಕ್ ಅವ್ರಿಗೆ ಕಂಫರ್ಟ್ ಆಗಿದೆ ಅಳಿಸಿ ಚೇಂಜ್ ಮಾಡಿದ್ದಾರೆ. ಇರೋ ಶಾರ್ಟ್ ಟೈಮಲ್ಲಿ ಇಷ್ಟು ಚೆನ್ನಾಗಿ ಅವಳು ರೆಡಿ ಮಾಡಿರೋ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು. ಅವ್ರದ್ದು ಒಪಿನಿಯನ್ ಗೊತ್ತಿಲ್ಲ, ನಮ್ಮ ಅಕ್ಕ ಅಂತೂ ನಿಜ ನಾನು ಹೇಳ್ತಾ ಇಲ್ಲ, ಸ್ವೇರ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನನಗೇನೆ ಇವಾಗ ಅನಿಸ್ತಿದೆ, ನೀನು ಮುಂಚೆನೇ ಮಾಡಬಾರ್ದಿತ್ತು ಅಕ್ಕ ಮೇಕಪ್, ಇದು ನನಗಾದ್ರೂ ಮಾಡ್ಬೋದಿತ್ತು ಅಂತ. ಯಾಕಂದ್ರೆ ಅಷ್ಟು ಫಿನಿಶಿಂಗ್ ಅಂತೂ ನೀವು 100ಗೆ 100 ಕೊಡ್ತೀರಾ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ, ಯಾರಿಗಾದರೂ ಬೇಕಂತ ಹೇಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮೇಕಪ್ ನೋಡಿನೇ ನೀವು ಆರ್ಡರ್ ಮಾಡ್ತೀರಾ ಅಂತ ನನಗೊಂದು ಗ್ಯಾರಂಟಿ ಇದೆ. ನಿಮಗೇನಾದರೂ ಅವಳದು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವಳ ಐಡಿನ ಮೆನ್ಷನ್ ಮಾಡಿರ್ತೀನಿ. ನೀವು ಹೋಗ್ಬಿಟ್ಟು ಅವಳ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಚೆಕ್ ಮಾಡಿಬಿಟ್ಟು ನೀವು ಆರ್ಡರ್ ಮಾಡ್ಬೋದು. ಥ್ಯಾಂಕ್ ಯು. ಇವಾಗ ಅವ್ರಿಗೆ ಸ್ಟೇಜಿಗೆ ಹೋಗ್ಬಿಟ್ಟು ಅಜಿತಾ ಮ್ಯಾಮಿಗೆ ಗಿಫ್ಟ್ ಮತ್ತೆ ಕೊಡಲಿಕ್ಕಿದೆ, ಅದನ್ನ ಪ್ರೆಸೆಂಟ್ ಮಾಡಿ ನೆಕ್ಸ್ಟ್ ಹೊರಡೋಣ. ನಾನು ಹೇಳಿದ್ದೆ ಮುಹೂರ್ತಮಿಗೆ ಬೇರೆ ಸ್ಯಾರಿ ಕೊಟ್ಟಿದ್ದರು ಅಜಿತಾ ಮ್ಯಾಮ್ ಅಂತ. ಇದು ಅವ್ರದ್ದು ಮುಹೂರ್ತ ಸ್ಯಾರಿ. ತುಂಬಾ ಚೆನ್ನಾಗಿತ್ತು ಸ್ಯಾರಿ. ಮತ್ತು ಇದರಲ್ಲಿ ಇನ್ನೂ ಚೆನ್ನಾಗಿ ಕಾಣ್ತಾಯಿದ್ರು ಅಜಿತಾ ಮ್ಯಾಮು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಇನ್ನು ನೆಕ್ಸ್ಟ್ ಫೋಟೋಸ್ ವೀಡಿಯೋಸ್ ಏನಾದರೂ ಬಂದರೆ ಅಪ್ಲೋಡ್ ಮಾಡ್ತೀನಿ, ಅವ್ರು ಹೇಗೆ ಕಾಣ್ತಾ ಇದ್ರು ಅಂತೇಳ್ಬಿಟ್ಟು. ಇದು ನಾವು ಮೊಬೈಲಲ್ಲಿ ತೆಗೆದಿರೋದ್ರಿಂದ ಈ ಥರ ಬಂದಿದೆ, ಬಟ್ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು. என்னடா கடை இருக்கு? ಗೈಸ್, ಇವಾಗಷ್ಟೇ ಊಟ ಎಲ್ಲ ಮುಗೀತು, ಪ್ಯಾಕ್ ಮಾಡ್ಕೊಂಡು ಹೊರಡೋಣ ಅಂತೇಳ್ಬಿಟ್ಟು ಈಗ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀವಿ. ನಾವೇನು ಫಂಕ್ಷನಿಗೆ ಡ್ರೆಸ್ ಹಾಕ್ಕೊಂಡಿದ್ವಿ ಅದರಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ನನಗಂತೂ ಬಿಸಿಲು ತಡೆಯೋಕ್ಕೆ ಆಗ್ತಿದ್ದಿಲ್ಲ. ಮತ್ತು ಅಕ್ಕ ಅವಳು ಸ್ಯಾರಿ ಹೆಂಗಿದು ಹೊಸ್ದಾಗಿ ಮದುವೆ ಆಗಿದ್ದಲ್ಲ, ನಾನು ಹೇಳ್ದೆ ಅದರಲ್ಲೇ ಇರೆ ಅಂತ. ಅವಳು ಫುಲ್ ಬೆವ್ತೋಗಿ ಇಳ್ದೋಗ್ಬಿಡ್ತಿದೆ ಬೆವರೆಲ್ಲ. ಹೀಗೆ ಅವಳು ಹೇಳಿದ್ರೆ ನನಗಂತೂ ಆಗೋತ್ತಿಲ್ಲ ಸ್ಯಾರಿ ವೇರ್ ಮಾಡ್ಕೊಂಡು ಅಲ್ಲಿ ತನಕ ಅಂತೇಳ್ಬಿಟ್ಟು ಇಬ್ಬರು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೆನ್ನೆ ಯಾವ ತಗೊಂಡ್ವಿ ಅದೇ ಸ್ವಲ್ಪ ಕಂಫರ್ಟೇಬಲ್ ಅನಿಸ್ತು. ಯಾಕಂದರೆ ಕಾಟನ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಫ್ರೀ ಫೀಲ್ ಆಗ್ತಿದೆ, ಹಾಗಾಗಿ ಅದೇ ವೇರ್ ಮಾಡ್ಕೊಂಡ್ವಿ. ಇನ್ನೇನು ಹೊರಡಬೇಕು, ಲಗೇಜ್ ಎಲ್ಲ ಆಲ್ರೆಡಿ ಪ್ಯಾಕ್ ಆಯಿತು. ಇನ್ನು ಅಜಿತಾ ಮ್ಯಾಮ್ ಅವ್ರ ಅಮ್ಮನ ಹತ್ರ ಹೇಳಿಬಿಟ್ಟು ಇನ್ನು ಹೊರಡ್ಬಿಡ್ತೀವಿ. ಓಕೆ ಗೈಸ್, ಈ ಬಸ್ಸಲ್ಲಿ ಬರಬೇಕು ಅಂತ ತುಂಬಾ ಆಸೆ ಇತ್ತು. ಇವತ್ತು ಆ ಆಸೆ ಎಲ್ಲ ನೆರವೇರಿತು. ಇದು ಕೇರಳ ಬಸ್, ಕೇರಳ ಸ್ಟೇಟ್ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಓಪನ್ AC ನೋಡಿ. ಫಸ್ಟ್ ಸೀಟಲ್ಲಿ ನಾನು ಪ್ರಮೋದ್ ಅವರು ಶ್ರೇಯಾಂಶ್ ಕೂತ್ಕೊಂಡಿದ್ವಿ. ಸೆಕೆಂಡಲ್ಲಿ ಧರಣಿ ಅಣ್ಣ ದೀಪಕ, ಥರ್ಡಲ್ಲಿ ಜುಬೇರಿಯಾ ಹಾಗೆ ತಾಹಿರ್ ಕೂತ್ಕೊಂಡಿದ್ದಾರೆ. ಸಣ್ಣ ಹೆಂಗಿದೆ ಬಸ್ಸು? ಸೂಪರ್. ಇವನಿಗೆ ಖುಷಿ ಆಯಿತು, ಗಾಳಿ ಚೆನ್ನಾಗಿ ಬರುತ್ತಲ್ಲ, ತುಂಬ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಎಷ್ಟು ಫುಲ್ ಫ್ರೀಯಾಗಿ
ಓಪನ್ ಆಗಿ ಹೋಗ್ತಾ ಇರೋದು. ಮದುವೆ ಅಂತೂ ತುಂಬಾ ಚೆನ್ನಾಗಾಯಿತು. ಅಲ್ಲಿರೋರು ನಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಟ್ರೀಟ್ ಮಾಡೋದು ತುಂಬ ಖುಷಿ ಆಯಿತು. ಅಂದರೆ ಏನಂತಾರೆ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದರು. ಅಜಿತಾ ಮ್ಯಾಮ್ ಪಾಪ ಅಷ್ಟು ಬ್ಯುಸಿಯಲ್ಲಿದ್ರು, ನಮ್ಮದು ಕೇರ್ ಮಾಡೋದ್ರಲ್ಲಿ ಅವರು ಚೂರು ಕಮ್ಮಿ ಮಾಡಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗ ನಾನು ಮಾತಾಡ್ತಿರೋದು ಕೇಳಿಸ್ತೀನಿ ಇಲ್ವೋ ಗೊತ್ತಿಲ್ಲ ನನಗೆ. ಬಸ್ಸು ಟ್ರಾಫಿಕ್ ಜಾಮ್ ತುಂಬ ಇದೆ ಇಲ್ಲಿ. ಇವಾಗ ಬಸ್ಸಲ್ಲಿ ತಿನ್ನೋಕ್ಕೆ ಪಯಂಪುರಿ ತೊಗೊಂಡಿದ್ದೀವಿ. ಶ್ರೇಯಾಂಶನ್ ಬೇಡ ನೀವು ಹೇಳ್ತೀನಿಲ್ಲ ಅಣ್ಣ. ಹಾಂ ಅಲ್ಲಿ ಕೊಡಿ. ರೈಲ್ವೆ ಟ್ರ್ಯಾಕ್ ಕಡಲ್ ಅಂತೆ ಗೈಸ್ ಇವರು. ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೆ ವೀಡಿಯೋ ಮಾಡಿಬಿಡ್ಲಿ ಅಂತ ಹೇಳ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿ ನೋಡಿ ಬೀಚ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ದಾರೆ. ಹಾಯ್ ದೀಪಕ. ಗೈಸ್ ಇವಾಗ ರಾಜಾ ಸೀಟ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸಡನ್ ಪ್ಲ್ಯಾನ್ ಮಾಡಿದ್ದು. ಹಾಗೆ ಮನೇಲಿ ಲಗೇಜ್ ಎಲ್ಲ ಬಿಟ್ಟು ಹೊರಟು ಬಂದಿದ್ದೆ. ಇವಾಗ ಏನಂತೆ ಗೈಸ್ ಪಾಪ ಅಣ್ಣವ್ರಿಗೆ ತುಂಬ ಕತ್ಲೆ ಆಗಾದ್ಮೇಲೆ ಕರ್ಕೊಂಬಂದಿದ್ದೀನಿ. ಏನೂ ಕಾಣ್ತಾನೂ ಇಲ್ಲ, ಏನಿಲ್ಲ. ವಾಟರ್ ಡ್ಯಾನ್ಸ್ ಕೂಡ ಇಲ್ಲ. ಇವಾಗ ಫ್ಲವರ್ ಶೋ ನಡೆಯುತ್ತಲ್ಲ ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಸುಮ್ಮನೆ ವಾಕ್ ಕರ್ಕೊಂಬಂದಿರ್ತಾರೆ. ಆಯಿತು ಇವಾಗ ವಾಕಿಂಗ್ ಕರ್ಕೊಂಡು ಹೋಗೋ ಥರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದೇನು ಅದಲ್ಲಿ ಅಕ್ಕ ಅದ್ರಲ್ಲಿ ಕೂರ್ತೀಯಾ ಕೂತ್ಕೊಂತೀಯಾ? ಅಣ್ಣ ಕೂರುತ್ತಾ ಕೇಳು. ಜಿಪ್ಲೈನ್ ಅಲ್ಲ ಅದೆಂದು ಬರೀನ ಏನಿಲ್ಲ ಗೈಸ್. ರಾಜಾ ಸೀಟ್ ತೋರ್ಸೋಣ ಅಂತ ಕರ್ಕೊಂಬಂದರೆ ಇಲ್ಲಿ ಪ್ರೋಗ್ರಾಮ್ ಇದೆ 24th ಫ್ಲವರ್ ಶೋ. ಹಾಗಾಗಿ ಎಲ್ಲ ಲೈಟಿಂಗ್ಸು ಇಲ್ಲ, ವಾಟರ್ ಡ್ಯಾನ್ಸ್ ಏನೂ ಇದಿಲ್ಲ, ಕಾರಂಜಿ. ಹಾಗಾಗಿ ಚಾಟ್ಸ್ ಏನಿದೆ ಅದು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ನಿಂತ್ಕೊಂಡಿದ್ದೀವಿ. ಲೈನ್ ವೈಸ್ ಎಲ್ಲ ತಿನ್ನಿಸಿ ಕರ್ಕೊಂಡು ಹೋಗ್ತೀವಿ. ಗೈಸ್ ನಾನು ಶ್ರೇಯಾಂಶಿಗೆ ಸ್ವೆಟರು ಕ್ಯಾಪ್ ಹಾಕೋದು ಮರ್ತೋಗ್ಬಿಟ್ಟಿದೆ. ಹಾಗಾಗಿ ಇದರನೇ ನಾವು ಇವಾಗ ಹೋಗೋನಿಗೆ ಕ್ಯಾಪ್ ತೊಗೊಂಡು ಬಂದರು ತಲೆಗೆ. ಇನ್ನೇನು ಮೋಮೋಸ್ ರೆಡಿ ಆಗುತ್ತೆ ಅನಿಸುತ್ತೆ. ನಮಗೆ ವೆಜ್ ಮೋಮೋಸ್ ಹೇಳಿದ್ದೀವಿ. ಇಲ್ಲಿ ನಾನ್ ವೆಜ್ ಇಲ್ಲ, ವೆಜ್ ಮತ್ತು ಪನ್ನೀರ್ ಇತ್ತು. ವೆಜ್ಜು ಸಾಕು ಅಂತ ಹೇಳಿದ್ದೀವಿ. ಇನ್ನು ನನಗೆ ನಾನ್ ವೆಜ್ ಮೋಮೋಸಿಗೆ ನಾವು ಇಂಥ ಬಸ್ ಸ್ಟ್ಯಾಂಡಿಗೆ ಹೋಗಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಶ್ರೇಯಾಂಶ್ ಅಂತೂ ಫುಲ್ ಹ್ಯಾಪಿ ನೋಡಿ. ಇಲ್ಲಿ ಎಲ್ಲಿಗೋ ಬಂದಿದ್ದೀವಿ ಅಂತ ಅವ್ನ ಮೈಂಡ್ ಸೆಟ್ ಇವಾಗ. ಫೈನಲಿ ನಮ್ಮ ಮೋಮೋಸ್ ಬಂತು. ಗೈಸ್ ಇವಾಗ ಶವರ್ಮ ತಿನ್ನೋಣ ಅಂತ ಬಂದಿದ್ದೀವಿ. ನಾನು ಪ್ರಮೋದವರು ಚಿಕನ್ ಶವರ್ಮ ತೊಗೊಂಡಿದ್ವಿ. ದೀಪಕ್ಕ ವೆಜ್ ರೋಲ್ ತೊಗೊಂಡಿದ್ದಾಳೆ. ಧರಣಿ ಅಣ್ಣಂಗೆ ಏನೂ ಬೇಡ ನನಗೆ ಅಂತ ಹೊರಗಡೆ ಫುಡ್ ಏನೂ ಬೇಡ ಅಂತ ಅಣ್ಣ ಏನೂ ತಿಂತಾಯಿಲ್ಲ. ಶ್ರೇಯಾಂಶು ಕ್ಯಾಪ್ನ ಎಳ್ದು ಅರ್ಧಾಕ್ಬಿಟ್ಟ. ಹಾಗಾಗಿ ಅಣ್ಣ ರೆಡಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಏನದು ಸಾಸ್. ರಾಜಾ ಸೀಟಿಂದ ಬಂದವರೇ ಬೇಗ ಊಟ ಮಾಡಿ ಮಲ್ಕೊಳ್ಳೋಣ ಅಂತೇಳ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ. ಇವತ್ತು ಊಟಕ್ಕೆ ಸ್ಪೆಷಲ್ ಏನಂದರೆ ಚಪಾತಿ, ಪಾಲಕ್ ಪನ್ನೀರ್ ಮಸಾಲ, ಬೀಟ್ರೂಟ್ ಪಲ್ಯ, ಅನ್ನ, ಸಾಂಬಾರು, ಬಜ್ಜಿ ಎಲ್ಲ ಇತ್ತು. ಚೆನ್ನಾಗಿ ಊಟ ಮಾಡಿದ್ವಿ. ಆದರೆ ಅಣ್ಣಂಗೆ ಊಟ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅವ್ರ ಬಾಯಲ್ಲಿ ಅಲ್ಸರ್ ಆಗಿರೋದ್ರಿಂದ ಅವ್ರು ಸರಿಯಾಗಿ ಊಟ ಮಾಡಿಲ್ಲ. ನಾವೆಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಮಲ್ಗಕ್ಕೆ ಹೊರಟ್ವಿ. ಮಲ್ಗನ ಅಂತ ಬಂದೆ. ಬಟ್ ಲಾಸ್ಟ್ 2 ಡೇಸಿಂದ ನಾನು ವ್ಲಾಗ್ ಹೇಗಾಗಿದೆ, ರೆಸ್ಪಾನ್ಸ್ ಹೇಗೆ ಬಂದಿದೆ ಅಂತ ನೋಡಿದ್ದಿಲ್ಲ. ಹಾಗಾಗಿ ನೋಡೋಣ ಅಂತ ಬಂದೆ. ನಂಗೆ 4-5 ಕಮೆಂಟ್ ಬಂದಿದೆ. ಕಮೆಂಟ್ ಬಂದಿದ್ದು ತುಂಬಾ ಖುಷಿಯಾಯಿತು. ಬಟ್ ನಾನು ನಿಮಗೆ ಸ್ವಲ್ಪ ಬೇಜಾರು ಮಾಡ್ತಿದ್ದೀನಿ. ಯಾಕಂದರೆ ಇವತ್ತು ಕಮೆಂಟ್ ಓದೋಕ್ಕೆ ಆಗ್ತಾಯಿಲ್ಲ. ನಾಳಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ಕಮೆಂಟ್ ಖಂಡಿತ ಓದ್ತೀನಿ, ಅದು ನನ್ನ ಪ್ರಾಮಿಸ್.
ಥ್ಯಾಂಕ್ ಯು ಎಲ್ಲರಿಗೂ ನನಗೆ ಕಮೆಂಟ್ ಮಾಡಿದ್ದಕ್ಕೆ ಅಂತ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ. ಹಾಗಾಗಿ ಇವತ್ತಿನ ಕಿವಿ ಮಾತು: ಕದಿಯಲಾಗದ ಮಾತು, ಕಸಿದುಕೊಳ್ಳಲಾಗದ ಸಂಪತ್ತು ಎಂದರೆ ವಿದ್ಯೆ ಮಾತ್ರ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.